ಇನ್ನೂ ಬರ್ಲೇ ಇಲ್ಲಲ್ರಿ ನಿಮ್ಮ ಫ್ರೆಂಡ್ ಲಕ್ಷ್ಮಿ. ಇಷ್ಟೊತ್ತಿಗೆ ಈ ದಾರ್ಯಾಗ ಹೋಗ್ಕಾಳ್ರಿ. ಯಾಕೆ ಬಂದಿಲ್ಲ ಏನಪ್ಪ ಇನ್ನು ನೋಡಂತಡ್ರಿ. ಬಂದ್ಲಂದ್ರೆ ಯಪ್ಪ ನೋಡ್ರಿಪ್ಪ, ಬಂದ್ಲಂದ್ರೆ ನಾನಂತರೂ ಅಡ್ಕೋತೀನಿ. ಆಕಿ ಕಣ್ಣಿಗೆ ಬೀಳಲ್ಲ. ನನ್ನ ನೋಡಿದ್ಲಂದ್ರೆ ಸೀದಾ ಹೋಗಿ ನಮ್ಮ ಅವ್ನ ಮುಂದೆ ಹೇಳ್ತಾಳೆ, ಮೊದ್ಲು ನಮ್ಮ ಅವ್ವ ಅವ್ರ ತಮ್ಮ ಕೊಟ್ಟು ಲಗ್ನ ಮಾಡ್ಬೇಕನ್ನಕತ್ತಾಳ. ನಂದೇ ನನಗೆ ಹತ್ತೈತಿ, ನಿಮ್ಮನ್ನ ಎಲ್ಲಿ ಭೇಟಿ ಮಾಡ್ಸಕ್ಕೆ ಹೋಗ್ಲಿ ಆತಾಗ. ನಾವಲ್ಲರಿಪ್ಪ ಏನ್ರಿ, ನಾ ಅಂತರೂ ಹೋಗಿ ಅಡ್ಕೋತೀನಿ. ನೀವೇ ಏನು ಮಾತಾಡ್ಕೋತೀರಿ ಮಾತಾಡ್ಕೋರಿ ಅಷ್ಟೇ. ಅಯ್ಯೋ ಅಲ್ಲಿ ಬರ್ತಾದಾಳ. ಏ ತಡಿ, ಯೋ ಹೋಗಿಬಿಟ್ಲಲ್ಲಿಕ್ಕೆ. ಲೇ ಒಂದ್ಸಲ ಗಿಫ್ಟ್ ಕೊಡಕ್ಕೆ ಹೋಗಿ ಆಕಿ ಕಡೆ ಬಾಯ ಗಿಡಿಸ್ಕೊಂಡು ಆ ಗಿಫ್ಟ್ ಮುಚ್ಚಿಟ್ಕೊಲಿ ಪಾತಾಗ. ಆಕಿ ಮೊದಲು ಮದ್ವಿಗರ ಒಪ್ಕೊಲಿ, ಆಮ್ಯಾಗ ಕೊಡುವಂತಿ. ಅದು ಎಷ್ಟು ಗಿಫ್ಟ್ ಕೊಡ್ತಿ ಕೊಡುವಂತಿ. ಈ ಸಿಂಗ್ಲಿಕ ಮತ್ತೆ ಬಂದ ನಾ ಊರಿಗೆ. ಈ ಸಿಂಗ್ಲಿಕ ನನ್ನ ಮಾತಾಡಿಸ್ಲಿ, ಎದ್ರಲ್ಲೇ ಹೊಡಿತೇನೆ ನೋಡಿ. ಕಲ್ಲ ತಗೊಂಡು ತಲೆ ಪೋಕ ಬೀಳ್ಬೇಕು ಹಂಗೆ ಹೊಡಿತೀನಿ ಇವತ್ತು. ಲಕ್ಷ್ಮಿ ಲಕ್ಷ್ಮಿ ಐ ಲವ್ ಯು. ಅಯ್ಯೋ ನೀನು ಬಾಯಾಗ ನನ್ನ ಅಂತ ಹರ್ಕಲ್ ಮರ್ಗೆ ಇಡ್ಲಿ ಗೊತ್ತಾಗೋದಿಲ್ಲ. ನೀನು ಬಾಯ ಮುರಿಲಿ. ನೀ ಎದಕ್ಕೆ ಹಂಗೆ ಚಿರಾಕತ್ತೀಯ? ಕೇಳಿಸ್ಕೊಂಡ್ರೆ ಏನು ಅನ್ನಕ್ಕಿಲ್ಲ. ಈಗಾಗಲೇ ನಿನ್ನಿಂದ ಯಪ್ಪ ಪುಣ್ಯಾತ್ಮ ಜಗ್ ಅನ್ಬೋಸಿನ ನಾನು. ಅಲ್ಲ ನಾನು ನಿಮ್ಮ ರಿಲೇಷನ್, ನಿಮ್ಮ ಮನೆಗೂ ಕರೆಯಲ್ಲೇನ್ರಿ? ನಿನ್ನ ಮಕ್ಕ ನೋಡ್ಕೊ ಕಸ್ಬರ್ಗಿದ್ದಂಗೆ ಐತಿ. ನಿನ್ನ ಮನೆಗೆ ಬೇರೆ ಕರಿತೇನೆ ಅಂತ ಮಾಡಿ ಏನ? ಇಂಥ ನಾಟಕ ಎಲ್ಲ ತಕೊಂಡು ಮನೆಗೆ ಬರೋದೇನ ಆಟೋ ಇಟ್ಕೋಬೇಡ ನೀನು. ಏನು ನಾನು ಒಲ್ಲೆ ನಿನ್ನ ಮದುವೆ ಮಾಡ್ಕೊಳಕ, ನಿನ್ನ ಪ್ರೀತಿ ಮಾಡಾಕ. ಇವತ್ತು ನೀವು ಒಲ್ಲೆ ಅಂದ್ರೆ ನಾನು ನಿಜವಾಗ್ಲೂ ಇಲ್ಲೇ ಕೈ ಕೊಯ್ಕೊಂಡು ಸಾಯ್ತೇನೆ. ಏನ ಕೈ ಕೊಯ್ಕೋತಿಯಾ? ಕೊಯ್ಕೊಂಡು ಸಾಯ್ ಹೋಗು, ನನಗೇನಾಗಬೇಕಾಗೈತಿ? ನೋಡ್ರಿ, ನಿಮ್ಮಿಂದ ನಾ ಸಾಯ್ತೇನೆ ಅಂತೇಳಿ ಲೆಟರ್ ಬರ್ದಿಟ್ಟು ಸಾಯ್ತೇನೆ ನಾನು. ಅಯ್ಯ ಹಣೆ ಬರ್ಗಣೆ ಚೌತಿ, ನನ್ನಿಂದ ನೀ ಯಾಕೆ ಸಾಯ್ತೀಯ ಸಿಂಗ್ಲಿಕ? ನೀನು ಮತ್ತೆ ಲೆಟರ್ನೇ ಬರ್ದಿಟ್ಟು ಸಾಯ್ತಾನಂತೀವ ಊರ ಬಾಡೆ. ಏ ನೋಡೇ ಹಾಟ್ಯ, ಲೆಟರ್ ಬರ್ದಿಟ್ಟೆ ಇಂಥವೆಲ್ಲ ಹೇಳಿ ನಾನು ಹೆದರ್ಸ್ಬೇಕಂತ ಮಾಡಿ ನೀನು? ಅದಕ್ಕೆ ನೋಡ್ರಿ, ಮತ್ತೆ ಪೊಲೀಸು ಕೋರ್ಟು ಕೇಸ್ ಅಂತ ಅಡ್ಡಾಡಿ ಫ್ಯೂಚರ್ ಹದಿಗೆಟ್ಟು ಹೈದರಾಬಾದ್ ಆಕತಿ. ಸುಮ್ಮನೆ ನಾನು ಮದ್ವೆ ಮಾಡ್ಕೋರಿ, ನಾ ಭಾಳ ಪ್ರೀತಿ ಮಾಡ್ತೀನಿ, ಬೇಕಾದಟ್ಟು ಆಸ್ತಿ ಐತಿ. ಯವ್ವ ದೇವ್ರೆ, ಎಲ್ಲಿದು ಬಂದು ಜೋಡಾದ್ನ ಯವ್ವ ಇವ. ನನ್ನ ಪಾಡಿಗೆ ಇರಾಕ್ ಬಿಡುವಲ್ಲ ಯವ್ವ ಆತಗ. ಏನ್ ನಿನ್ನ ಕಾಲರ ಬೀಳೇನೋ ಮರಯ ಆತಗ. ನಿನ್ನ ಮಸಡಿ ನೋಡಿದ್ರೆ ನಂಗೆ ಸೇರ್ಕ್ ಬರೋದಿಲ್ಲ. ಒಂದ್ ನಮನಿ ಹೆಂಗಸರ್ಗಿಂತ ಆತದೀಪ. ಅಲ್ಲೇ ಏನ್ ನಿನ್ನ ಮಸಡಿ ನೋಡ್ಕೊಂಡು ನೀನು ಕರಡ್ಯಾಗ ನಾವ್ ಅಲ್ಲೇ ಆಲ್ಕಟ್ ಬಾಡ್ಯಾ ನಾವ್ ಅಲ್ಲೇ. ಒಂದ್ಸಲ ನನ್ನ ಕಡೆ ತಿರುಗಿ ನೋಡ. ಒಂದ್ಸಲ ಅಲ್ಲ 20 ಸಲ ನೋಡಿ. ನಿನ್ನ ಮಸಡಿ ನೋಡಿ ನನಗೆ ಏನು ಅನ್ಸೇ ಇಲ್ಲ. ಅಂದ್ಮೇಲೆ ನಾ 8 ಸಲ ತಿರುಗಿ ನೋಡಿದ್ರೆ ಏನು ಉಪಯೋಗ? ನೋಡು, ನಾ ಓದ್ಬೇಕಂತದೀನಿ ಜೀವನದಾಗ. ಏನ ನಾ ಏನೋ ಒಂದು ಸಾಧಿಸ್ಬೇಕಂತದೀನಿ. ನೀನು ಮಸಡಿ ನೋಡ್ಕೋ ಕನ್ನಡ್ಯಾಗ ಹೋಗಿ. ಏ ಕುಡುಕ್ಬೇಡ, ನಿಂಗೆಲ್ಲ ಗೊತ್ತೈತಿಯಾ? ಇಷ್ಟ್ರಿ ನನಗೆ ನೀನು ಒಂದು ಸತ್ತ ನಮ್ಮ ಕಾಂದಂದಾಗ ಕುಡ್ದು ಶಟದ್ ಹೋತು ಗೊತ್ತನ? ನಿನ್ನಂತದ ಅದು. ಯಪ್ಪ ತಂದೆ, ನಿನ್ನ ಕಾಲು ಬೀಳ್ತಾನೆ, ನಿನ್ನ ಮನೆದಾರಿ ನೀ ಹಿಡಿ. ಇವ್ರು ಲಕ್ಷ್ಮಿ ಅವರಲ್ಲ? ಲಕ್ಷ್ಮಿ ಅವರೇ, ಏನಾರ ಪ್ರಾಬ್ಲಮ್? ಅಂದ್ರೆ ನಾನು ಜಸ್ಟ್ ಹಿಂಗೆ ಪಾಸ್ ಆಗ್ತಾ ಇದ್ದೆ, ನಿಮ್ಮನ್ನು ನೋಡಿದ್ನಲ್ಲ, ಅದಕ್ಕೆ ಇಬ್ಬರೇ ಗಂಡ್ಮಕ್ಳು ಅದಾರ, ನೀವು ಒಬ್ಬರೇ ನಿಂತಿರಿ ಅಂತ ಕೇಳಿದೆ ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾ ಹೋಗ್ತೇನೆ. ಮುಳ್ಳನ್ನು ಮುಳ್ಳಿಂದನ ತೆಗಿಬೇಕು. ಏನು ಮಾಡಲಿ? ಈ ಬಡ ನೋಡಿದ್ರೆ ಸಾಯ್ತೀನಿ ನಾನು. ಕೈ ಕೊಯ್ಕೋತೇನೆ, ಕುದಿಗೆ ಕೊಯ್ಕೋತೇನೆ ಅಂತ ನಿಂತಾನ. ಏನು ಮಾಡಲಿ? ಮಾಡ್ತೀನಿ ತಡಿ. ಹಾಯ್ ಸುರಜ್, ಎಲ್ಲಿ ಹೋಗಿದ್ದು ಇಷ್ಟೊತ್ತು? ನಾನು ನಿನ್ನ ದಾರಿನ ಕಾಯತ್ತಿದ್ದೆ. ಐ ಲವ್ ಯು. ನೀನು ನೋಡ್ಲಿಲ್ಲ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತುನಾ? ಕಾಲೇಜ್ ಕಡೆ ಹೋಗಿ ಬರ್ಬೇಕಂತ ಹೊಂಟಿದ್ದೆ. ಅಷ್ಟೊತ್ತನ ನೀ ಇಲ್ಲಲ್ಲ, ನಂಗೆ ಬೇಜಾರಾಗಿ ಇತ್ತಾಗ ಅಡ್ಡಾಡಕತ್ತಿದ್ದೆ. ಬಾ ಪಟ್ನ ಹೋಗುನು. ಆಮೇಲೆ ಇನ್ನೊಂದು, ನಮ್ಮ ಮನೆಗೆ ಹೋಗುನ ಇವತ್ತು. ನಮ್ಮ ಅಪ್ಪ ನಮ್ಮ ಅವ್ನ ಕಡೆ ನಮ್ಮಿಬ್ರು ಮದ್ವೆ ವಿಚಾರ ಮಾತಾಡೋಣಂತ. ಯಾಕಂದ್ರೆ ಇವನು ನನ್ನ ಪ್ರೀತಿ ಮಾಡ್ತಾನಂತ. ಗಂಟ ಬಿದ್ದಾನ, ಎಷ್ಟು ಹೇಳಿದ್ರು ಕೇಳವಲ್ಲ. ನಂಗೆ ನಿನ್ ಕಂಡ್ರೆ ಭಾಳ ಇಷ್ಟ. ಇವನು ನೋಡಿದ್ರೆ ಗಂಟ ಬಿದ್ದಾನ ಒಂಚೂರು ಅವ್ನಿಗೆ ಹೇಳ್ರಿ. ಸುರಾಜ್, ನಾನು ನಿನ್ ಪ್ರೀತಿ ಮಾಡತ್ತೀನಲ್ಲ, ಇಬ್ರು ಮದ್ವೆ ಮಾಡ್ಕೊಳ್ಳೋರದೀವಿ, ಒಂದ್ ಸ್ವಲ್ಪ ಹೇಳ್ರಿ. ಬೇರೆ ಯಾವ್ದಾರು ಹುಡುಗಿ ಹುಡುಕೋಲಿ. ಹಾ ಹೌದು. ಆ್ಯಕ್ಚುಲಿ ಮದ್ವೆ ಪ್ರಪೋಸಲ್ ಬಂದಿತ್ತು ನನಗೆ. ಇವ್ರನ್ನೇ ನೋಡ್ಬೇಕಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಆಗಿರಲಿಲ್ಲ. ಆಮೇಲೆ ನೋಡಿದೆ, ಇಷ್ಟಪಟ್ಟೆ. ಇವ್ರಂದ್ರೆ ನಂಗೆ ಭಾಳ ಇಷ್ಟ. ನಿಜವಾಗ್ಲೂ ಇನ್ನೋಸೆಂಟ್ ಆಗಿದ್ದಾರೆ. ಅವ್ರು ನೋಡ್ತಿದ್ರೆ ಇಷ್ಟ ಆಗ್ತೈತಿ. ನೀವು ಬೇರೆ ಯಾವ್ದಾರು ಹುಡುಗಿ ನೋಡ್ಕೊರಿ ಬ್ರದರ್. ನಾನು ಅವ್ರಂದ್ರೆ ನಂಗೆ ಭಾಳ ಇಷ್ಟ. ಅವರು ನನ್ನ ಇಷ್ಟಪಡ್ತಾ ಇದಾರಂತ ನಂಗೆ ಸಾಕು ಗೊತ್ತಾತಲ್ಲ. ಏಯ್, ನಿನ್ ಮಸಡಿ ನೋಡ್ಕೊರಪ್ಪ ಕನ್ನಡ ಹೋಗಿ. ನಿಮ್ಮ ಅಪ್ಪ ನಿಮ್ಮ ತೋರಿಸಿದ ಹುಡುಗಿ ಲಗ್ನ ಆಗೋಗು. ನನ್ನ ಕೈ ಬಿಟ್ಬಿಡ. ಏನು, ನಾನು ಸೂರಜನ್ ಲವ್ ಮಾಡತ್ತೀನಿ. ಲಕ್ಷ್ಮಿ, ಹಿಂಗ ಅನ್ಬೇಡ ಲಕ್ಷ್ಮಿ. ನೀ ಇಲ್ಲಾಂದ್ರೆ ನಾ ಕೈ ಕುಯ್ಕೊಂಡು ಸತ್ತೋಕ್ಕೇನೆ. ಯಪ್ಪ ದೇವ್ರ, ನಾ ಏನ್ ಮಾಡ್ಲಂತ ನನ್ನ ತಗ. ನೋಡು, ನಿಮ್ಮ ಅಪ್ಪ ನಿಮ್ಮ ಒಂದ್ ಸಲ ಬದುಕ್ಬೇಕನ್ನೋದಿದ್ರೆ ಬದುಕು, ಇಲ್ಲ ಯಾರ್ದೋ ಸಲ ಸಾಯ್ತೇನದಿದ್ರೆ ನಿನ್ ಇಷ್ಟ. ನಾ ಅದನ್ನು ಹೇಳಕ್ ಹೋಗುದಿಲ್ಲ, ಯಾಕಂದ್ರೆ ಅದು ತಪ್ಪಂತ ಹೇಳುದು. ಪ್ರೊವೋಕ್ ಮಾಡ್ದೆ ಹಾಕತ್ತಂತೆ. ಅದಕ್ಕೆ ಇವೆಲ್ಲ ಬೇಡ ನನಗೆ. ಏನ್ ಮಾಡ್ತಿ ಮಾಡ್ಕೊರಪ್ಪ. ಸೂರಜರೇ, ನಾನು ಹೋಗುಂಬರ್ರಿ. ನಿಂಗೊಂದು ವಿಷಯ ಗೊತ್ತಾ? ನನ್ನ ಮನೆಯಾಗೂ ಇವ್ರ ಮನೆ ಒಳಗೂ ನಮ್ಮಿಬ್ರು ಮದ್ವಿಗೆ ಒಪ್ಕೊಂಡಾರ. ಯಾಕಂದ್ರೆ ಹಿರಿಯರ್ ನೋಡಿ ಮಾಡ್ತಾರ ಮದ್ವಿ. ಹೌದಾ? ಲವ್ ಮ್ಯಾರೇಜು ಹೌದು. ಅದೇನಂತಾರಲ್ಲ, ಅರೇಂಜ್ ಕಮ್ ಲವ್ ಮ್ಯಾರೇಜ್. ಒಂಥರ ಹಿಂಗೆ. ಲವ್ ಕಮ್ ಅರೇಂಜ್ ಅಲ್ಲ, ಅರೇಂಜ್ ಕಮ್ ಲವ್. ನೀ ಕಾಲ್ ಬೀಳ್ತೀನಿ. ಅವ್ರು ನಂಗೆ ಓದಿಸ್ತೀನಿ ಅಂತ ಹೇಳಾರ. ಓದ್ತೀನಿ ನಾನು. ನೀನ್ ಮನೆಗೆ ಹೋಗು. ನಿಮ್ಮ ಅಪ್ಪ ನಿಮ್ಮ ಒಂದ್ ಜೋಡಿ ಮಾತಾಡ್ಕೊಂಡು ಅದು ಏನ್ ಮಾಡ್ತಿ ಮಾಡ್ಕೊ. ಸೂರಜ್ ಬರ್ರಿ ಹೋಗೋಣ. ನಡಿ ಸೂರಜ್, ನಡಿ. ಲಕ್ಷ್ಮಿ, ಲೇ ಹೋಲ್ ಬಿಡ್ಲೆಪ್ಪ. ಅವ್ರಿಬ್ರು ಲವ್ ಮಾಡ್ಕೋತಾರಂದ್ರೆ ಮಾಡ್ಕೊಲಿ.
ಅದ್ ನೋಡಿದ್ರೆ ಚೈಲ್ಡ್ ಚಪಾತಿ ಇದ್ದಂಗೆ ಐತಿ ಒಂದ್ ಅಳತಿ. ಅದನ್ನ ನೋಡಿ ಅದ್ ಏನ್ ಇಷ್ಟಪಟ್ಟಿಲ್ಲ, 2 ಜೂಟ್ ಹಾಕೊಂಡು ಸಣ್ಣ ಹುಡುಗಿಂತ ಹತ್ತೈತಪ್ಪ. ನನ್ನ ಹುಡುಗಿ ನೋಡ್ಲೆ ಹೆಂಗ್ ಜಡಿ ಹಾಕೊಂಡಾಳ. ಸುಕ್ಕುದ್ರಲ್ಲ ಹುಚ್ಚಬಾಡೆ ನಿನ್ನ ಹುಡುಗಿ ಅಂತ. ಹುಡುಗಿ ಕಣ್ಣು ನೋಡ್ಲೆ ಹೆಡ್ಲೈಟ್ ಆಗ್ಯಾವ, ಲಾರಿ ಹೆಡ್ಲೈಟ್ ಆಗ್ಯಾವ. ಒಂದಿಷ್ಟು ಚಂದದಾಳ ಅನ್ಲೆ, ಕೂದ್ಲನ ವೇಲರ್ ಯಾವಾಗ್ಲೇಪ್ಪ ಆತಾಗ. ನನ್ನ ಹುಡುಗಿ ನೋಡಿ ಎಷ್ಟು ಚಂದದಾಳ. ಆದ್ರೆ ಅವ್ರಿಬ್ರು ಲವ್ ಮಾಡಕತ್ತಾರ. ಅಯ್ಯೋ ದೇವ್ರೇ, ನಮ್ಮಪ್ಪ ನಾನು ಎಷ್ಟು ಇಷ್ಟಪಟ್ಟಿದ್ದೆ ಆಕಿನ್ನ. ನಾವಲ್ಲಪ್ಪ ಇನ್ನ ಬದುಕಾಕೊಲ್ಲೆ. ಲೇ ಲೇ ಅಯ್ಯೋ ದೇವ್ರೇ. ಮಾವರ ನಾನು ಹಂಗಾರೆ ಊರ್ ಕಡೆ ಒಂಚೂರು ಹೋಗಿ ಬರ್ತೇನೆ ರೀ. ಅಂದ್ರೆ ಒಂಚೂರು ಅಲ್ಲಿ ಇಲ್ಲಿ ಕೆಲಸನೇ ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟೇನಿ. ಈ ಟೈಮ್ನಾಗ ನಾನು ಹಂಗೆ ಹೋಗ್ತೀನಿ ಅನ್ನೋದು ತಪ್ಪಕ್ಕೈತಿ, ನಂಗೆ ಅರ್ಥ ಆಕೈತ್ರಿ. ಯಾಕಂದ್ರೆ ಮಗನ ಜಗದಾಗ ನಿಂತು ನಾ ಇಲ್ಲೇ ಎಲ್ಲ ಮಾಡ್ಬೇಕು. ಆದ್ರೆ ಅಲ್ಲಿ ಬಿಡ್ಲಾರ್ದಂಥವು ಅದಾವ್ರಿ ಕೆಲಸ. ಏನು ಮಾಡ್ಬೇಕು ನಂಗೆ ಆಗ್ಬಿಟ್ಟೈತಿ. ಅದಕ್ಕೆ ನಿಮ್ಮ ಮಗಳು ಇರ್ತಾಳೆ ಇಲ್ಲಿ, ಆಕೆ ಬೇಕಾದ್ರೆ ಒಂದು 15 ದಿನ ಇದ್ದೇ ಬರುವಳ್ಳಕ್ಕ. ನಾನು ಹೋಗಿ 1-2 ದಿನ ಬಿಟ್ಟು ಮತ್ತೆ ಬರ್ತೇನೆ ರೀ. ಹಾಂ ಹೋಗಿ ಬರ್ರಿ. ನಿಮ್ಮ ಅಲ್ಲಿ ಏನದವ ಏನೋ ಕೆಲಸ, ನಮ್ಮ ಜೊತೆ ಕುಂತ್ರ ಪಾಪ ನಿಮ್ದು ಆಗ್ಬೇಕಲ್ರಿ. ಅಲ್ಲಿದಲ್ಲೇ ಬಿಟ್ಟು ಬಂದಿರ್ತೀರಿ. ಆತು ರೀ, ಹೋಗ್ಬರ್ರಿ. ಹೋಗ್ಬರ್ತೀನಿ ರೀ ಅತ್ಯಾರ, ಹೋಗ್ಬರ್ತೀನಿ ರೀ ಅಕ್ಕಾರ. ಹೋನಪ್ಪ ಹೋಗ. ಅಂದಂಗ ರೇಖಾ ಏನು ಮಾಡಕತ್ತಾಳ? ನೀವು ಬೆಳಗ್ಗಿಂದ ಏನು ತಿಂದೂ ಇಲ್ಲ. ಅದಕ್ಕೆ ಈಗ ಬೇಕ್ರಿ ಕಡೆ ಹೋಗಿ ಬ್ರೆಡ್ ತೊಗೊಂಬಂದಿದ್ದೆ. ಚಹಾ ಮಾಡಕತ್ತಾಳ. 2 ಪೀಸ್ ಬ್ರೆಡ್ ತಿಂದು ಚಹಾ ಕುಡೀರಿ, ಖಾಲಿ ಹೊಟ್ಟೆಗಿರ್ಬೇಡ್ರಿ. ನಾ ಬರ್ತೀನಿ ರೀ. ಏನು ತಿನ್ನದ ಏನು? ರೇಖಾ ಹೋಗ್ಬರ್ತೀನಿ ರೀ. 1-2 ದಿನ ಬಿಟ್ಟು ಪಟ್ನ ಬಂದ್ಬಿಡ್ರಿ. ಏನು? ಹಾಂ ಬರ್ತೀನಿ. ನಿನ್ನೆ ಗುಡಪ್ಪನಾರದು ಬಂದಿದ್ರಲ್ಲ, ಎಲ್ಲದಾಳ್ರಿ ನಿಮ್ಮ ಸೊಸಿ ಅಂತ ಕೇಳತ್ತಿದ್ರು. ಇಲ್ರಿ ಬಂದಿದ್ಲು, ಎಲ್ಲ ಕಾರ್ಯ ಮುಗೀತಲ್ಲ, ಹೋದ್ಲು ಅಂತ ಹೇಳಿದ್ವಿ. ಅಲ್ಲ ಅದೇ ಹೆಂಗೆ ಹೋದ್ಲು ರೀ, ಇಲ್ಲೇ ಇರ್ಬೇಕಿಲ್ಲ ಅಂತ ಕೇಳಿದ್ರ. ನಮಗೆ ಇಟ್ಕೊಳಕ್ ಮನ್ಸಿಲ್ರಿ, ಹಿಂಗೆ ಆತು, ಮತ್ತೆ ಎದಕ್ಕೆ ಬೇಕು ಈಗಾರ ಅಂಥೇಳಿ ನಾವು ಕಳ್ಸಿದ್ವಿ ರೀ ಅಂತ ಹೇಳಿದ್ವಿ. ಹೇಳಿಂದವ್ರು ಅದೇ ಹೆಂಗೆ ಆಕತ್ರಿ. ಈಗ ನಾಳೆ ಈಗ ಆಸ್ತಿ ಅಡುವು ಬೇಕಂತ ಬಂದ್ರೆ ಅಕಸ್ಮಾತ್ ಹಿರಿಯರೆಲ್ಲರೂ ಕೂಡಿ ಮಾತಾಡಿ ಮತ್ತು ನಿಮ್ಮನ್ನು ನೋಡ್ಕೋಬೇಕಂತ ಹೇಳಿ ಆಸ್ತಿ ಬೇಕಾದ್ರೆ ಒಂದು ಅರ್ಧ ಕೊಡ್ರಿ, ಮತ್ತು ನಿಮ್ಮನ್ನು ನಾಳೆ ಕಡಿಗಾಲಕ್ಕೆ ನೋಡ್ಕೊಳಕ್ಕೆ ಒಬ್ರು ಬೇಕಲ್ಲ ಅಂತ ಅನ್ನಕತ್ತಿದ್ರು. ಇವ್ರು ನೋಡಿದ್ರೆ ಬಾಯಿ ಮಾಡ್ಕೊಂತ ಹೋಗ್ಯಾರ, ನಾವು ಕೋರ್ಟಿಗೆ ಹಾಕ್ತೇವಿ, ಕೇಸ್ ಹಾಕ್ತೇವಿ ಅಂತೇಳಿ. ಅಲ್ಲ ಯಾವುದು ನಿಲ್ಲಲ್ ಬಿಡು, ಯಾವುದು ನಡೆಯೋದು ಇಲ್ಲ. ಆದ್ರೆ ಮನಸ್ಸೇ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತಿ. ಅದಕ್ಕೆ ದಿನ ಮುಗುದಿಂದ ಎಲ್ಲರ ಒಂದು ಸ್ವಲ್ಪ ದಿನ ಹೋಗ್ಬಿಡ್ಬೇಕಂತ ಅನ್ಸಕತ್ತೈತಿ. ಅಯ್ಯೋ ಮಾವರ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಿ? ಈಗ ಏನಾರ ಆಸ್ತಿ ಗಿಸ್ತಿ ಕೇಳಾಕ್ ಬಂದ್ರಂದ್ರೆ ಫೋನ್ ರೆಕಾರ್ಡಿಂಗ್ ಐತಿಲ್ರಿ ಅದು. ನಿಮ್ಮ ಮಗ ನಿಮ್ಮ ಸೊಸಿ ಕೊಟ್ಟು ಮಾತಾಡಿದ್ದು, ನಾ ಸಾಯ್ತೇನೆ ನೋಡಂತ ತಾವಂದ ಸಾಯ್ ಹೋಗಂತ ಈಕೆ ಅಂದ್ಲಲ್ಲ ನಿಮ್ಮ ಸೊಸಿ. ಇಷ್ಟೇ, ಅದನ್ನ ಪೊಲೀಸಿಗೆ ಕೊಡ್ತೇನೆನ್ರಿ ನೀವು. ಈ 1 ರೂಪಾಯಿ ಕೇಳಿದ್ರು ಅವ್ರು. ಇದೇನಪ್ಪ ಹಿಂಗೆ ಹೇಳ್ತಿ? ಅದನ್ನ ಕೊಟ್ರಿ ಏನಕತಿ? ಇನ್ನೇನಂತ ಯಾಕೆ ಬಂದಿತ್ತಿದ? ನಾ ಹೇಳಲಿಲ್ಲ ಬೇಡ ಅಂತೇಳಿ. ಇಲ್ಲಿ ನೋಡ್ರಿ ಮಾವರ, ಈಗ ಸಾಯ್ತೀನಿ ಅನ್ನೋರ್ಕಿಂತ ಸಾಯಿ ಅಂತ ಒಂದು ಮಾತು ಅಂತಾರಲ್ಲ, ಅವ್ರಿಗೆ ಶಿಕ್ಷೆ ಜಾಸ್ತಿ. ಗೊತ್ತೈತಿ ನಿಮ್ಗೆ ಕಾನೂನು ಪ್ರಕಾರ? ಸಾಯಿ ಹೋಗಂದ್ರು ಶಿಕ್ಷೆ ಕೊಡ್ತಾರ ಅದಕ್ಕೆ. ಯಾಕಂದ್ರೆ ನೀ ಅಂದಿ ಅವ್ನು ಸತ್ತ ಅಂತ ಹಿಂಗ ಅರ್ಥ ಅದು. ಅದಕ್ಕೆ ನೀ ಯಾಕೆ ಈ ಮಾತಂದಿ, ನೀವೊಂಚೂರು ಸಮಾಧಾನ ಮಾಡಿದ್ರೆ ಅವ್ನು ಉಳಿತಿದ್ದ ಅಂತ ಬರ್ತೈತಲ್ಲಿ ಕಾನೂನು ಕೋರ್ಟ್ನಾಗ. ಹಂಗಾಗಿ ಶಿಕ್ಷೆ ಆಕೈತಿ ತನಗ ಅಂತ ಹೆದರಿ ಆಕೆ ಏನ್ ಮಾಡ್ಬಿಡ್ತಾಳ, ಮುಗೀತು, ಕೇಳೋದಿಲ್ಲ. ಬೇಕಾದ್ರೆ ನೋಡ್ರಿ ನೀವು ಫೋನ್ಯಾಗ ಯಾರ ನಾ ಸಾಯ್ತೇನೆ, ನಾ ಹಂಗೆ ಮಾಡ್ತೇನೆ, ನಾ ಹಿಂಗೆ ಮಾಡ್ತೇನೆ, ನನಗೆ ಬೇಡ ಜೀವನ ಅಂತೇಳಿ ಯಾರ ಅವ್ರು ಒಳ್ಳೆಯವರೇ ಆಗಿರ್ಲಿ ಕೆಟ್ಟವರೇ ಆಗಿರ್ಲಿ, ನಿಮ್ಮ ಹತ್ರ ಕಷ್ಟ ಹೇಳ್ಕೊಂತಿರ್ಲಿ ಅಥವಾ ನಿಮಗೆ ಹೆದರಿಸ್ತಿರ್ಲಿ, ಅವ್ರು ಏನಾರ ಆ ಮಾತು ಅಂದಾಗ ನಾ ಸಾಯ್ತೇನೆ ಯವ್ವ ಈ ಜಗತ್ತ ಬೇಡಾಗಿತ್ತು ನನಗೆ ಅಂದಾಗ ಏನಾರ ನೀವು ಮಾತಾಡೋರು ಇದ್ರಿಗಿದ್ದವ್ರು ಸಾಯಿ ಹೋಗಿ ಹಾಳಾಗಿ ಹೋಗು ಸಾಯಿ ಮತ್ತಿನ್ನೇ ಅದಕ್ಕೆ ಅಂತ ಹಿಂಗೆ ಅಂದ್ರಿ ಮುಗಿತು ನಿಮ್ಮ ಕತಿ. ಅದು ರೆಕಾರ್ಡಿಂಗ್ ಸಿಕ್ತು ಪೊಲೀಸರ ಕೈಯಾಗ ಹೋತಂದ್ರೆ ಅದಕ್ಕೆ ಯಾರು ಈ ಮಾತು ಮಾತ್ರ ಅನ್ನಕ ಹೋಗ್ಬಾರ್ದು. ಹೇಳ್ಬೇಕಂದ್ರೆ ಬೇಡ ಸಮಾಧಾನವಾಗಿ ಹೇಳಕ್ ನೋಡ್ಬೇಕು ಹೊರತು ಇದ್ರ ಮ್ಯಾಗ ನಿನಗ್ ಬಿಟ್ಟಿದ್ದು ಅಂತಂದ್ರೆ ಓಕೆ ನಡೀತೈತಿ. ಆದ್ರೆ ಹಂಗಾರ ಆತ್ಬಿಡಪ್ಪ ಸಾಯಿ ಹೋಗಿ ಏನ್ ಮಾಡ್ತಿ ಮಾಡ್ಕೋ ಅಂತ ಮಾತ್ರ ಅನ್ಬಾರ್ದು. ಯಪ್ಪ ದೇವ್ರ, ಇಷ್ಟೆಲ್ಲ ಕಾನೂನು ಬಿಗು ಐತೆ? ಹ್ಞೂನ್ರಿ, ಸಾಯ್ತೀನಂದ್ರೆ ಉತ್ತೇಜನ ಕೊಟ್ಟಂಗಂತದ ಅರ್ಥ. ಅದಕ್ಕೆ ಈಗ ಆಗ್ಲಿ ಬಿಡ್ರಿ ಹೋಲಿ. ನೋಡ್ರಿ ನೀವು ನಿನ್ನೆಯಿಂದನೂ ಅಂತಾನ ಅದಿರಿ, ಯಾರು ನನ್ನ ಮಗನ್ ಸಾಯ್ಸಾರ ಅಂತೇಳಿ. ಯಾರು ಸಾಯಿಸ್ತಾರ್ರಿ ಮಾವರ? ಯಾರು ಹೋಗಿ ಎಣ್ಣೆ ತೊಗೊಂಡು ಸಾಯ್ಪ ಅಂತ ಹೇಳಿರ್ತಾರನ? ಏನಿಲ್ಲ, ಕುಡಿದ್ ನಿಶೆ ಹೆಚ್ಚಾಗಿ ಏನ್ ಮಾಡ್ಯಾನ, ಹೆಂತಿಗೆ ಫೋನ್ ಹಚ್ಚನ್, ಹೆಂತಿ ಆಕೆ ಅವಂಗ ಅಂತ ಅನ್ಬಿಡು ಅಂತ ತಿಳ್ಕೊಂಡು ಆಕಿನ ಹಾಳಾಗಿ ಹೋಗು ಅಂದ್ಬಿಟ್ಲೆ ಇವ್ ಹಿಂಗೆ ಮಾಡ್ಕೊಂಡಾನ ಅಷ್ಟೇ. ಇದೇನಂತಾರಲ್ಲ ವಿನಾಶಕಾಲ ವಿಪರೀತ ಬುದ್ಧಿ ಅಂತೇಳಿ ತನ್ನ ಮಕ್ಕಳನ್ನ ಹೆಚ್ಚಾಗಿ ಇವ್ ಮಾಡ್ಕೊಂಡಿದ್ದಷ್ಟೇ. ನೀವೇನಾರನ್ರಿ ಮಾವರ, ತಪ್ಪು ನಿಮ್ಮ ಮಗಂದೇ ಐತಿ. ಪೂರ ಹೇಳ್ಬೇಕಂದ್ರೆ ಸ್ವಲ್ಪರ ಮನುಷ್ಯ ಹಿಡ್ತಲೇ ಇರಬೇಕು. ಸ್ವಲ್ಪರ ಗೊತ್ತಕತಿಲ್ರಿ ಮನುಷ್ಯ ಕುಡಿಬೇಕು, ಎಷ್ಟು ಕುಡಿಬೇಕು. ನಾವು ಇದ್ದಿದ್ದು ನಿಮಗೆ ಗೊತ್ತಿಲ್ಲದ ಏನಿಲ್ರಿ ಮಾವ್ರ. ನಾನು ಕುಡಿತೀನಿ. ಹೆಂಗ ರಾತ್ರಿ ಒಂದು ಗುಟಕ್ಕೆ ಕುಡಿದ ಒಂದು ಊಟ ಮಾಡಿ ಹೊರ ತುಂಬ ಮಕ್ಕೊಂತೀವಿ. ಮತ್ತು ಬೆಳಗ್ಗಿಂದ ರಾತ್ರಿ ಮಟ ನಾವು ಅದನ್ನ ಮುಟ್ಟಕ್ಕೆ ಹೋಗುದಿಲ್ಲ. ಯಾಕೆ ಮನುಷ್ಯ ಬೆಳಗಿಂದ ದುಡ್ಡು ದಣವಾಗಿರ್ತೈತಿ, ಸಂಜೆಗೆ ಒಂದು ತಟ ಕುಡಿತೀವಿ. ಕುಡಿದೇ ಜೀವನ ಮಾಡ್ಕೋಬಾರ್ದು. ಯಾವತ್ತು ಕುಡ್ತಾನ ನಾವು ಕುಡಿಬೇಕ್ರಿ ಮಾವರ. ನಮ್ಮನ್ನು ಕುಡ್ತು ಕುಡಿಬಾರ್ದ್ರಿ, ಗೊತ್ತೇನ್ರಿ? ಅದು ಯಾವಾಗ ನಮ್ಮನ್ನು ಕುಡಿಯಾಕ ಶುರು ಮಾಡ್ತತೆ ಮುಗಿತಂತ ಹೋಗ್ಬಿಡ್ರಿ ನಮ್ಮ ಜೀವನ ಜಿಂದಗಿ ಬಂದು. ಅದ್ರಾಗ ನೀವು ಮೊದ್ಲಿರ್ತ ಮಾವರ ಹಿಂಗೆ ಅಂತೀನಂತ ತಿಳ್ಕೊಬೇಡ್ರಿ. ನಿನ್ನೆಯಿಂದಾನು ಒಂದ ಸಮನ ಜಗಳ ಆಗ್ತಾನೆ ಇತ್ತು.
ಯಾಕೆ ಸುಮ್ಮನೆ ಬೇಕಂತ ನಾನು ಸುಮ್ಮನಿದ್ದೆ. ಅವ್ನು ಕಲ್ತ್ಬಿಟ್ಟ ಅಂದ್ರೆ ಏನು ಮಾಡೋಕ್ಕಾಕತಿ? ಹೌದು ಅದೇಮ್ಮ ಅಣ್ಣ, ನಿನ್ನೆಯಿಂದ ನಾನು ಹೇಳ್ಬೇಕು ಅನ್ಕೊಂಡೆ. ಹೇಳಿದ್ರೆ ಮತ್ತೆ ನೀವು ನಿಮಗೆ ಬೀಗ್ರ ಆಗ್ಬೇಕಲ್ಲ, ಆ ಕಾರಣಕ್ಕೆ ನೀವು ಹಂಗೆ ಮಾತಾಡ್ತಿ ಅಂತ ನಿಮಗೆ ಅನ್ನಿಸ್ಬಾರ್ದು ಅಂತ ಹೇಳ್ಬೇಕಂದ್ರೆ ಅವ್ರಿಗಿಂತ ಹೆಚ್ಚು ನೀವೇ ಬಿಡು ನನಗೆ. ಆದರೆ ಯಾಕೆ ಹೇಳತ್ತೀನಿ ಅಂದ್ರೆ, ಆಕಿಗೆ ನೀನು ಬರ್ಬೋದಿತ್ತು, ನೀ ಬಂದು ತಿದ್ಬೋದಿತ್ತು, ನೀ ಬಂದು ನಿನ್ನ ಗಂಡನ ಒಳ್ಳೆ ಮಾಡ್ಬೋದಿತ್ತು, ಒಳ್ಳೆ ದಾರಿಗೆ ತರ್ಬೋದಿತ್ತು ಅಂತೀರಿ. ನಾ ಹೇಳೋದು ತಪ್ಪಾತಂದ್ರೆ ಬಾಯಿಗೆ ಬಂದಂಗೆ ಬೈರಿ, ನಂಗೇನು ಬೇಜಾರಿಲ್ಲ, ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ಅನ್ಕೋತೀನಿ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿರಿ, ಹಡದ ತಂದೆ ತಾಯಿ ನೀವು. ಇಷ್ಟು ವರ್ಷ ಅವ್ನು ನಿಮ್ಮ ಕೈಯಾಗದಾನೆ, ಈಗ ಬಿಡ್ರಿ ಮದುವೆಯಾಗಿ 2 ತಿಂಗಳಾತು ಬಿಡ್ರಿ ಅದನ್ನು. ಇಷ್ಟು ವರ್ಷ ಅವ್ನು ನಿಮ್ಮ ಕೈಯಾಗದಾನ, ನಿಮ್ಮ ಜೊತೆಗೆ ಅದಾನ, ಹೌದಾ? ಇಷ್ಟು ವರ್ಷದಾಗ ಅವನ್ನ ತಿದ್ದಿ ಸರಿ ದಾರಿಗೆ ತರ್ಬೇಕಂತ ನಿಮಗೆ ಯಾರಿಗೂ ಅನಿಸ್ಲಿಲ್ಲ ಅನ್ನೋದಕ್ಕಿಂತ ಅವನು ನಿಮ್ಮ ಮಾತು ಕೇಳಲಿಲ್ಲ ಅಂತ ಇಟ್ಕೋರಿ, ಹೌದಾ? ನಿಮ್ಮ ಕೈಲಿ ಆಗ್ಲಾರದ್ದು ಈಗ ಬಂದಾಕಿ ಮಾಡ್ತಾಳ ಅಂತ ಹೆಂಗಂತೀರಿ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತೇಳಿ ಅಲ್ಲ, ಹಂಗಂತೇಳಿ ಒಂದು ಹೆಣ್ಣಿಲೆ ಏನೂ ಆಗೋದಿಲ್ಲ ಅಂತಲ್ಲ. ಮದುವೆ ಆದ್ಮೇಲೆ ಆ ಹೆಣ್ಣು ಗಂಡನ ಹೆಂಗೆ ತಿದ್ಬೇಕು ಹಂಗೆ ತಿದ್ಬೋದು. ಆದರೆ ತಿದ್ದು ಸ್ಥಿತಿಯಾಗಿದ್ರೆ ತಿದ್ಬೋದು. ದಾರಿನ ತಪ್ಪಿಬಿಟ್ಟಾನವ, ಕುಡಿದು 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 ಕರಗತ ಮಾಡ್ಕೊಂಡ್ಬಿಟ್ಟಾನವ. ಈಗ ಅವ್ನು ಹೆಂಗೆ ತಿದ್ದಿತೀರಿ ಹೇಳ್ರಿ? ಏನೋ ಹೆಣ್ಮಕ್ಳು ಸವಾಸಿದ್ರೆ ಬಿಡಿಸ್ಬೋದು, ಅಥವಾ ಯಾರ್ದಾರ ಕೊಟ್ಟು ಹೊಡೆದಾಡ್ಕೋಕಾನಂದ್ರೆ ಬಿಡಿಸ್ಬೋದು, ಪಾಪ ಪೋಲಿಯಂಗೆ ಅಲಿತಾನಂದ್ರೆ ಬಿಡಿಸ್ಬೋದು, ಸ್ವಲ್ಪ ಸ್ವಲ್ಪ ಕುಡಿತಾನಂದ್ರೆ ಬಿಡಿಸ್ಬೋದು. ಬೇರೆ ಏನಾರ ಆಗ್ಬೋದು, ಎಲ್ಲ ಮಿಕ್ಕೆ ನಿಂತು ಬಿಟ್ಟಿದ್ದ. ಅವ್ನ ಹುಡುಗಿಯರ ಹೆಂಗೆ ತಿದ್ಬೇಕ್ರಿ? ಅದಕ್ಕೆ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಬೇರೆ ಹೋಗ್ಯಾಳ ಇಲ್ಲ ಅಂತಲ್ಲ, ಆದರೆ ತಪ್ಪು ಪೂರ ಅಕ್ಕಿ ಮೇಲೆ ಹಾಕೋದು ತಪ್ಪಾಕೈತಿ. ಅರ್ಧ ತಪ್ಪು ನಿಮ್ಮದು ಐತಿ. ನೀವು ಅವಾಗ ಸಣ್ಣಂದಿರ್ದ ಅವನೊಂದು ಒಳ್ಳೆ ದಾರಿ ಒಳಗೆ ತೊಗೊಂಡು ಬಂದಿದ್ರೆ, ಸರಿ ತಪ್ಪು ಯಾವುದಂತ ತಿಳಿಸ್ಕೊಟ್ಟಿದ್ರೆ ಅವನು ಒಂದು ಒಳ್ಳೆ ದಾರಿಯಾಗಿ ಇರ್ತಿದ್ನೇನೋ ಅಂತ ನನಗಷ್ಟೇ, ಮತ್ತೇನಿಲ್ಲ. ನಾನು ಎಷ್ಟು ಹೇಳಿದ್ನಿವ, ನಾವೊಂದಿಟ್ಟು ಏನಾರ ಹೇಳಕ್ ಹೋದ್ಬಿಟ್ಲೆ ಈಗ ನನ್ನ ಮೇಲೆ ಬರ್ತಿದ್ಲು ಜಗಳಕ್ಕೆ. ನನ್ನ ಮಗಗೆ ಏನು ಹೇಳ್ಬಿಟ್ರೆ, ನನ್ನ ಮಗ ಬಂಗಾರ, ನನ್ನ ಮಗ ಬೆಳ್ಳಿ ಅಂತೇಳಿ. ಈಗ ನೋಡು ಹೋದ್ನಲ್ಲ ಭಯ ಮಣ್ಣಾಕೊಂಡು. ಈಗ ಕುಂತ್ಲ ಮಗನ ಅತಿಯಾಗಿ ಮುದ್ದು ಮಾಡಿ ಹಾಳು ಮಾಡಿದ್ದೆ ಈಕೆವಾ. ಈಕಿ ನಾನು ನನ್ನ ಮಗನ ಬಿಗಿಯಾಗಿ ಇಟ್ಕೊಳಕ್ ಹೋದ್ರೆ ಇಡಾಕ್ ಬಿಡ್ಲಿಲ್ಲ ಈಕಿ. ಕರೇನ ನೀ ಹೇಳೋದು ಕರೇನ ಐತಿ. ಆ ಹುಡುಗಿಗೆ ಎಲ್ಲ ಅನ್ನೋದು ತಪ್ಪಕತ್ ನಾವು. ಏನಾಗ ಒಬ್ಬನೇ ಮಗ ಅಂತೇಳಿ ಮುದ್ದು ಮಾಡಿದೆ, ಹಿಂಗೆ ಮಾಡ್ಕೊತಾನಂತ ಯಾರಿಗೆ ಗೊತ್ತು? ಮುಗೀತು, ಜೀವನನೇ ಮುಗಿದು ಹೋತು, ನಮ್ಮ ವಂಶನೂ ಇಲ್ಲಿಗೆ ನಿಂತು ಹೋತು. ಅಲ್ಲ, ತಾಯಿ ಮುಂದೆ ಮಗ ಸಾಯಿದಂದ್ರೆ ಬೇಡಪ್ಪ ದೇವ್ರೆ, ಈ ನರಕ ಯಾರಿಗೂ ಬೇಡ.